ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ರಿಂಗ್ ಬೀಡ್ಸ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಅಂತ ಹೇಳ್ಬೋದು. ರಿಂಗ್ ಬೀಡ್ಸ್ ಸೆಮಿ ಬ್ರೈಡಲ್ ಸಾರಿ ಕುಚ್ಚು ಆ ಥರ ಇದೆ. ಅಂದರೆ ತುಂಬ ಗ್ರ್ಯಾಂಡು ಇಲ್ಲ, ತುಂಬ ಸಿಂಪಲ್ ಅಲ್ಲ. ಇದಕ್ಕೆ 6 ಎಳೆದಾರ 7 ನಂಬರ್ ಕ್ರೋಶೆ ಹುಕ್ 0.95 mm ತಗೊಂಡಿದ್ದೀನಿ. ರಿಂಗ್ ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ 4 ಚೈನ್ ಮಾಡ್ಕೊಳ್ಳಿ. 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನು ಬಟ್ಟೆಗೆ ಲಾಕ್. ಅಳತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ರಿಂಗ್ ಬೀಡ್ಸ್ ತಗೊಳ್ಳಿ. ರಿಂಗ್ ಬೀಡ್ಸ್ ಈ ಥರ ಹೋಲ್ಗಳಿಗೆ ಹುಕ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು ಬಟ್ಟೆಗೆ ಲಾಕ್. ಮತ್ತೆ 4 ಚೈನು ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 4 ಚೈನು ಬಟ್ಟೆಗೆ. ಮತ್ತೆ ರಿಂಗ್ ಬೀಡ್ ಇದೇ ಥರ ಮಾಡ್ಕೊಂಡು ಹೋಗಿ. ಲಾಸ್ಟಲ್ಲಿ 2 ಸಾರಿ, ಮಧ್ಯದಲ್ಲೆಲ್ಲ 3 ಸಾರಿ, 4 ಚೈನು ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ರಿಂಗ್ ಬೀಡ್ಸ್ ಹಾಕ್ಕೊಂಡು ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಸಾರಿ ಮಾಡಿ 4 ಚೈನ್ಸು. ಆಮೇಲೆ ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ. ಇಲ್ಲಿ ನೀವು ಲಾಕ್ ಮಾಡಿದರೆ ಅಲ್ಲೇ ಸೇರಿಸ್ಕೊಳ್ಳಿ. ಈಗ 4 ಚೈನು ಇದನ್ನು ಲಾಕಲ್ಲಿ ಲಾಕ್ ಮಾಡಿ ಈಗ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಇಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ರಿಂಗ್ ಬೀಡಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ಒಂದು ಸಾರಿ ದಾರ ಸುತ್ತಕೊಂಡು ಇದರೊಳಗಿಂದ ಹಿಂಗೆ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. ಇಲ್ಲಿಂದ ದಾರ ತಗೊಂಡು 3ಅನ್ನು ಒಂದು ಮಾಡಿ. ಮತ್ತೆ ದಾರ ತಗೊಂಡು ಇಲ್ಲಿಂದ ದಾರ ತಗೊಂಬನ್ನಿ. 3 ಲೂಪ್ ಇರುತ್ತೆ. ಇಲ್ಲಿಂದ ದಾರ ತಗೊಂಡು 3ಅನ್ನು ಒಂದು ಮಾಡಿ. ಹಾಫ್ ಡಬಲ್ ಕ್ರೋಶೆ ಫುಲ್ಲು ಮಾಡ್ಕೊಳ್ಳಿ. ಇಲ್ಲಿ ಐದಾಯಿತು. ಕೌಂಟ್ ಮಾಡ್ಕೊಳ್ಳಿ. ಎಲ್ಲದರಲ್ಲಿ ಒಂದು ರೀತಿ ಬರೋದಕ್ಕೆ 6 ಆಯಿತು, 7, 8, 9 ಹಾಫ್ ಡಬಲ್ ಕ್ರೋಶೆ ಹಾಕಿ ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡಿ ಮತ್ತೆ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದೇ 4 ಚೈನಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತೆ 4 ಚೈನು ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 4 ಚೈನಲ್ಲಿ 3 ಸಿಂಗಲ್ ಕ್ರೋಶೆ. ಆಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಈ ಥರ 3 ಲೂಪ್ ಮಾಡಿ ಇದರೊಳಗಿಂದ ದಾರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ದಾರ ಸುತ್ಕೊಳ್ಳಿ. ಇಲ್ಲಿಂದ ದಾರ ತಂದು 3 ಲೂಪ್ ಆಗುತ್ತೆ. ಇಲ್ಲಿಂದ ದಾರ ತಂದು ಒಂದು ಮಾಡಿ 9 ಮಾಡ್ಕೊಳ್ಳಿ. 2 ಆಯಿತು, 3, 4,
5 6 7 8 9 ಈ ಥರ 9 ಹಾಫ್ ಡಬಲ್ ಕ್ರೋಶೆ ಮಾಡಿ. ಈ ನೆಕ್ಸ್ಟ್ 4 ಚೈನಲ್ಲಿ ಅದನ್ನು ಲಾಕ್ ಮಾಡಿ ಮತ್ತೆರಡು ಸಿಂಗಲ್ ಕ್ರೋಶೆ 1 2 ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 4 ಚೈನ್ ಇದನ್ನು ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಈ 4 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ ಇದೇ ಥರ ಹಾಫ್ ಡಬಲ್ ಕ್ರೋಶೆ 9 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಥರ ಈ ಲೈನ್ ಈ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಬೇರೆ ಕಲರ್ ದಾರ ತಗೊಂಡಿದ್ದೀನಿ. ಇದಕ್ಕೆ ನಾನು ಬೀಡ್ಸ್ ಮೊದಲೇ ಪೋಣಿಸಿಟ್ಟಿದ್ದೀನಿ. ಸ್ಮಾಲ್ ಬೀಡ್ಸ್ ಈ ಥರ ಪೋಣಿಸಿಟ್ಟಿದ್ದೀನಿ ದಾರಕ್ಕೆ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಇಲ್ಲಿ ಲಾಕಲ್ಲಿ ಸೇರಿಸ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನ್ ಫಸ್ಟಿಂದು ಮಾಡ್ಕೊಳ್ಳಿ. ಅದು ಕೊಚ್ಚಿಗಿರೋದು ಈ ಲಾಕ್ ಇದೆಯಲ್ವ, ಲಾಕಲ್ಲೇ ಸೇರಿಸ್ಕೊಳ್ಳಿ. ಈಗ ಈ ಆರ್ಚ್ ಇದೆಯಲ್ವ, ಹಾಫ್ ಡಬಲ್ ಕ್ರೋಶೆ ಆರ್ಚ್, ಇಲ್ಲಿ ಫಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡಿಬಿಟ್ಟು ಈ ಡಬಲ್ ಕ್ರೋಶೆ ಇದೆಯಲ್ವ ಅದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನ್ ಒಂದು ಡಬಲ್ ಕ್ರೋಶೆ ಅಂದರೆ 2 ಡಬಲ್ ಕ್ರೋಶೆ ಆಯಿತು. ಇನ್ನು ಮೂರನೇದು ಈ ಥರ ಮಾಡ್ತಾಯಿದ್ದೀನಿ. 3 ಡಬಲ್ ಕ್ರೋಶೆ ಆಗಿ ಇಲ್ಲಿಂದ ಒಂದು ಬೀಡ್ ತಗೊಂಡು ಬರ್ತಾಯಿದ್ದೀನಿ. ಬೀಡ್ ತಗೊಂಡ್ಮೇಲೆ ಮತ್ತೆ ಡಬಲ್ ಕ್ರೋಶೆ ಈ ಥರ ಮಾಡ್ಕೊಳ್ಳಿ. ಬೀಡನ್ನು ಫ್ರಂಟ್ ಸೈಡಿಗೆ ತನ್ನಿ, ಮತ್ತೆ ಎರಡೊಂದು ಸೇರಿಸಿ, ಎರಡನ್ನು ಮತ್ತೆ ದಾರ ತಗೊಂಡು 2 ಸೇರಿಸಿ. ಆಮೇಲೆ 2 ಡಬಲ್ ಕ್ರೋಶೆ, ಮೂರನೇದಲ್ಲಿ ಬೀಡ್ ಹಾಕಿದ್ದೀನಿ. ಫಸ್ಟ್ 2, ಈಗ ಆಮೇಲೆ ಬೀಡನ್ನ ಈ ಕಡೆ 2, 5 ಡಬಲ್ ಕ್ರೋಶೆ ಆಗುತ್ತೆ. ಈಗ ನೆಕ್ಸ್ಟು ಇದು ಒಂದು ಬಿಟ್ಟು ಒಂದರಲ್ಲಿ, ಇದೀಗ ಫಸ್ಟಿಂದಲ್ಲಿ ಹಾಕಿದ್ದೀವಿ, 2 ಬಿಟ್ಟು ಮೂರನೇದಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಳ್ಳಿ. ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ, 2 ಚೈನು. ಈ ಡಬಲ್ ಕ್ರೋಶೆಲಿ ಇನ್ನೊಂದು ಡಬಲ್ ಕ್ರೋಶೆ, ಮತ್ತೊಂದು ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಆದಮೇಲೆ ಈ ಬೀಡ್ ತಗೊಂಬನ್ನಿ. ಮತ್ತೆ ಇಲ್ಲಿಂದ ದಾರ ತಗೊಂಬನ್ನಿ. 3 ಲೂಪ್ ಇರತ್ತಲ್ವ, ಇದನ್ನು ಫ್ರಂಟ್ ಸೈಡಿಗೆ ತನ್ನಿ. ಮತ್ತೆ ದಾರ ತಗೊಂಡು 2 ಒಂದು ಮಾಡಿ, 2 ಒಂದು ಮಾಡಿ. ಅದಾದಮೇಲೆ 2 ಡಬಲ್ ಕ್ರೋಶೆ, 1 2, ಮತ್ತೆ ಇದು ಬಿಟ್ಟು ಇದು ಒಂದು ಬಿಟ್ಟು ಒಂದಕ್ಕೆ ಮಾಡ್ಕೊಳ್ಳಿ. ಒಂದು ಬಿಟ್ಟು ಒಂದು, ಮತ್ತೆರಡು ಚೈನು, ಇನ್ನು 2 ಡಬಲ್ ಕ್ರೋಶೆ ಅಂದರೆ ಒಟ್ಟು 3 ಡಬಲ್ ಕ್ರೋಶೆ ಆಗುತ್ತೆ. ಈಗ ಬೀಡ್ ತಗೊಂಬನ್ನಿ. ಬೀಡ್ ತಗೊಂಡು ಮತ್ತೆ 2 ಡಬಲ್ ಕ್ರೋಶೆ, ಇದನ್ನು ಫ್ರಂಟ್ ಸೈಡ್ಗೆ ತನ್ನಿ. ಬೀಡು 2 ಒಂದು 2 ಒಂದು ಮತ್ತೆರಡು, ಅದಲ್ಲದೆ ಈ ಥರ ಮಿಡ್ಲ್ ಬೀಡ್ ಬರುತ್ತೆ. ಇದಾದಮೇಲೆ ಇದು ಬಿಟ್ಟು ಇದು 2 ಚೈನು, ಮತ್ತು ಇಲ್ಲಿ
2 ಡಬಲ್ ಕ್ರೋಶೆ, ಬೀಡ್ ತಗೊಂಬನ್ನಿ, ಮತ್ತೆ ಇಲ್ಲಿಂದ ದಾರ ತಗೊಂಡು ಬೀಡನ್ನು ಫ್ರಂಟ್ ಸೈಡಿಗೆ ತಂದು ಮತ್ತೆ ದಾರ ತಗೊಂಡು ಫ್ರಂಟ್ ಇದು ಲೂಪ್ ಮಾಡ್ಕೊಳ್ಳಿ. ಇದನ್ನು ಫ್ರಂಟ್ ಸೈಡ್ ತಂದು ಮತ್ತೆ ಎರಡೊಂದು ಮತ್ತೆರಡು ಡಬಲ್ ಕ್ರೋಶೆ. ಇದಾದ್ಮೇಲೆ ಕೊನೆಯದೊಂದಿದೆ, ಇಲ್ಲಿ ಒಂದು ಡಬಲ್ ಕ್ರೋಶೆ, 2 ಚೈನು ಮತ್ತೆರಡು ಡಬಲ್ ಕ್ರೋಶೆ, 1 2 ಮತ್ತೆ ಇಲ್ಲಿಂದ ಬೀಡ್ ತಗೊಂಬನ್ನಿ, ಇಲ್ಲಿಂದ ಹಿಂಗೆ ಮತ್ತೆ ದಾರ ತಗೊಂಬಂದು ಬೀಡನ್ನು ಫ್ರಂಟ್ ಸೈಡಿಗೆ ತಂದು ಮತ್ತೆ ಎರಡೊಂದು ಮತ್ತೆರಡು ಡಬಲ್ ಕ್ರೋಶೆ. ಇದನ್ನು ಈ 3 ಚೈನ್ ಲಾಕಲ್ಲಿ, ಈ 4 ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಆಗುತ್ತೆ ಅವಾಗ ಆರ್ಚ್. ಮತ್ತೆ 4 ಚೈನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ನೋಡಿ, ಇಲ್ಲಿ ಫಸ್ಟ್ ಚೈನಲ್ಲಿ ಡಬಲ್ ಕ್ರೋಶೆ, ಮತ್ತೆ 2 ಚೈನು ಮತ್ತೆ ಡಬಲ್ ಕ್ರೋಶೆ, 2 ಒಟ್ಟು 3 ಡಬಲ್ ಕ್ರೋಶೆ ಆಯಿತು. ಈಗ ಬೀಡ್ ಮತ್ತೆ ದಾರ ತಗೊಂಡು ಈ ಬೀಡನ್ನು ಫ್ರಂಟ್ ಸೈಡಿಗೆ ತಂದುಕೊಳ್ಳಿ, ಮತ್ತೆ ಎರಡೊಂದು ಮತ್ತೆ 2 ಡಬಲ್ ಕ್ರೋಶೆ, 1 2. ಆಮೇಲೆ ಇದು ಬಿಟ್ಟು ಇದರಲ್ಲಿ 2 ಚೈನು ಮತ್ತೆ ಡಬಲ್ ಕ್ರೋಶೆ, 1 2 ಮತ್ತೆ ಈ ಬೀಡ್ ಸೇರಿಸ್ಕೊಳ್ಳಿ. ದಾರ ತಗೊಂಬಂದು ಬೀಡ್ ಫ್ರಂಟ್ ಸೈಡ್ ಇದೇ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಆರ್ಚ್. ಇದನ್ನು ಬಿಟ್ಟು ಇದು 2 ಚೈನು 2 ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ, ಬೀಡ್ ಈ ಥರ ದಾರ ತಗೊಂಡು ಇಲ್ಲಿಂದ ತನ್ನಿ, ಬೀಡ್ ಫ್ರಂಟ್ ಸೈಡ್ ತನ್ನಿ, ಮತ್ತೆ ಎರಡೊಂದು ಮತ್ತೆರಡು ಡಬಲ್ ಕ್ರೋಶೆ. ಮತ್ತೆ ಇನ್ನು ಸ್ವಲ್ಪ ಒಂದು ಬಿಟ್ಟು ಒಂದಕ್ಕೆ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನು ಮತ್ತೆರಡು ಡಬಲ್ ಕ್ರೋಶೆ, ಒಂದು ಬೀಡು, ಮತ್ತೆ ದಾರ ತಂದು ಬೀಡನ್ನು ಫ್ರಂಟ್ ಸೈಡ್ಗೆ ತಂದು ಎರಡೊಂದು ಮತ್ತೆರಡು ಡಬಲ್ ಕ್ರೋಶೆ, 1 2. ಈ ಥರ ಪೂರ್ತಿ ಆರ್ಚ್ ಮಾಡ್ಕೊಳ್ಳಿ. ಪೂರ್ತಿ ಇದೇ ಥರ ಪೂರ್ತಿ ಸೀರೆ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ ಕುಚ್ಚು ಹಾಕಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಡಿಸೈನ್ ಆಗಿ. ಇದಕ್ಕೆ 100 ಎಳೆ ದಾರ ಕುಚ್ಚಿಗೆ ಸೇರಿಸ್ಕೊಂಡಿದ್ದೀನಿ. 100 ಎಳೆ ದಾರ ಅಷ್ಟೇ ಕಟ್ಟಿದ್ದೀನಿ, ಸಾಕಾಗುತ್ತೆ. ಹೆಚ್ಚು ದೊಡ್ಡದಿಲ್ವಲ್ಲ ಆರ್ಚು, ಆದ್ದರಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಚಾನಲ್ಗೆ ಹೊಸಬ್ರು ಅಂತಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ, ಆಲ್ ಬಟನ್ ಇದು ಪ್ರೆಸ್ ಮಾಡಿ.
ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.